ಇದು ಇದು ಒಂದು ಅಮಾನವೀಯ ಅಂದರೆ ಇನ್ಹ್ಯೂಮನ್ ಆಗಿ ಮನುಷ್ಯರಿಗೆ ಮನುಷ್ಯತ್ವ ಇಲ್ಲಾರದ ಸಮಾಜ ನಾವು ನಿರ್ಮಾಣ ಮಾಡಿಬಿಟ್ಟಿದ್ದೀವಿ ಅಂತೇಳಿ ನನಗೆ ಬೇಜಾರಾಗ್ತಕ್ಕಂಥದ್ದು. ಮೊನ್ನೆ ಬಿಜಾಪುರ್ನಲ್ಲಿ ಅವನಿಗೆ ಯಾರೋ ದುಡ್ಡು ತೊಗೊಂಡೋಗಿದ್ದ, ಅವ್ನ ಟೈಮಿಗೆ ಬಂದಿಲ್ಲ ಅಂತ ಹೇಳಿ ಅವನಿಗೆ ಹಿಗ್ಗಾಮುಗ್ಗ ಕಟ್ಟಾಗಿ ನೋಡ್ತಕ್ಕಂಥದ್ದು. ಇಲ್ಲಿ ವಿಶೇಷ ಏನಂತಂದ್ರೆ ಕಾರ್ಮಿಕರೇ ಆ ಹೆಣ್ಣನ್ನು ಎಳ್ಕೊಂಡು ಹೋಗ್ತಕ್ಕಂಥದ್ದು ನಾನು ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀನಿ. ಎಸ್ ಪಿಗೂ ಮಾತಾಡಿದ್ದೀನಿ, ಆಲ್ರೆಡಿ ನಿನ್ನೆ ಅರೆಸ್ಟ್ ಆಗಿದ್ದಾರೆ. ಆಮೇಲೆ ನಮ್ಮ ಫ್ಯಾಕ್ಟ್ರಿ ಆಫೀಸರ್ಸ್ ಕೂಡ ಹೋಗಿದ್ದಾರೆ ಅಲ್ಲಿ. ಇದು ಇದು ಮನಸ್ಥಿತಿ ಬಗ್ಗೆನೇ ಮಾತನಾಡ್ತಕ್ಕಂಥ ವಿಷಯ ಇದು. ಇದು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ, ಇಂಥ ಒಂದು ಆಗಬಾರ್ದು ಅನ್ನೋದೇ. ಆಮೇಲೆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಯಾರೇ ಆಗಿರಲಿ ಮನುಷ್ಯತ್ವನೇ ಇಂಪಾರ್ಟೆಂಟ್ ಹೊರತು ಈ ಥರದ ಇನ್ಸಿಡೆಂಟ್ಗಳು ಆದಾಗ ಸ್ವಲ್ಪ ಎಲ್ಲನ ಮಾನವೀಯತೆ ಮೌಲ್ಯಗಳು ಯಾರೇ ಒಬ್ಬರು ಈ ಥರ ಸಂದರ್ಭದಲ್ಲಿ ಈ ಥರ ಆಗಿದ್ರೆ ಅದನ್ನು ಕನಿಷ್ಠ ಒಬ್ಬ ಮನುಷ್ಯನಿಗೆ ಒಬ್ಬ ಹೆಣಕ್ಕೇನು ಗೌರವ ಕೊಡಬೇಕು ಅಂಥದ್ದು ಕೂಡ ಇವ್ರು ಕೊಡಲ್ಲ ಅಂತಂದರೆ ಇದಕ್ಕಿಂತ ಜಾಸ್ತಿ ನೀವು ಇನ್ನೇನು ಮಾತನಾಡಬೇಕಲ್ರಿ. ಯಾವ ಸಮಾಜ ನಾವು ಸೃಷ್ಟಿ ಮಾಡಿದ್ವಿ ಅಂತೇಳಿ ನಾವೇ ಆತ್ಮವಲೋಕನ ಮಾಡ್ಕೋಬೇಕು. ಆ ಸಿಚುವೇಶನ್ ಅಲ್ಲ ಬಂದಿದ್ದು ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಇದು ಒಂದು ಅಮಾನವೀಯ ಅಂದರೆ ಇನ್ಹ್ಯೂಮನ್ ಆಗಿ ಮನುಷ್ಯರಿಗೆ ಮನುಷ್ಯತ್ವ ಇಲ್ಲಾರದ ಸಮಾಜ ನಾವು ನಿರ್ಮಾಣ ಮಾಡಿಬಿಟ್ಟಿದ್ದೀವಿ ಅಂತೇಳಿ ನನಗೆ ಬೇಜಾರಾಗ್ತಕ್ಕಂಥದ್ದು. ಮೊನ್ನೆ ಬಿಜಾಪುರ್ನಲ್ಲಿ ಅವನಿಗೆ ಯಾರೋ ದುಡ್ಡು ತೊಗೊಂಡೋಗಿದ್ದ, ಅವ್ನ ಟೈಮಿಗೆ ಬಂದಿಲ್ಲ ಅಂತ ಹೇಳಿ ಅವನಿಗೆ ಹಿಗ್ಗಾಮುಗ್ಗ ಕಟ್ಟಾಗಿ ನೋಡ್ತಕ್ಕಂಥದ್ದು. ಇಲ್ಲಿ ವಿಶೇಷ ಏನಂತಂದ್ರೆ ಕಾರ್ಮಿಕರೇ ಆ ಹೆಣ್ಣನ್ನು ಎಳ್ಕೊಂಡು ಹೋಗ್ತಕ್ಕಂಥದ್ದು ನಾನು ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀನಿ. ಎಸ್ ಪಿಗೂ ಮಾತಾಡಿದ್ದೀನಿ, ಆಲ್ರೆಡಿ ನಿನ್ನೆ ಅರೆಸ್ಟ್ ಆಗಿದ್ದಾರೆ. ಆಮೇಲೆ ನಮ್ಮ ಫ್ಯಾಕ್ಟ್ರಿ ಆಫೀಸರ್ಸ್ ಕೂಡ ಹೋಗಿದ್ದಾರೆ ಅಲ್ಲಿ. ಇದು ಇದು ಮನಸ್ಥಿತಿ ಬಗ್ಗೆನೇ ಮಾತನಾಡ್ತಕ್ಕಂಥ ವಿಷಯ ಇದು. ಇದು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ, ಇಂಥ ಒಂದು ಆಗಬಾರ್ದು ಅನ್ನೋದೇ. ಆಮೇಲೆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಯಾರೇ ಆಗಿರಲಿ ಮನುಷ್ಯತ್ವನೇ ಇಂಪಾರ್ಟೆಂಟ್ ಹೊರತು ಈ ಥರದ ಇನ್ಸಿಡೆಂಟ್ಗಳು ಆದಾಗ ಸ್ವಲ್ಪ ಎಲ್ಲನ ಮಾನವೀಯತೆ ಮೌಲ್ಯಗಳು ಯಾರೇ ಒಬ್ಬರು ಈ ಥರ ಸಂದರ್ಭದಲ್ಲಿ ಈ ಥರ ಆಗಿದ್ರೆ ಅದನ್ನು ಕನಿಷ್ಠ ಒಬ್ಬ ಮನುಷ್ಯನಿಗೆ ಒಬ್ಬ ಹೆಣಕ್ಕೇನು ಗೌರವ ಕೊಡಬೇಕು ಅಂಥದ್ದು ಕೂಡ ಇವ್ರು ಕೊಡಲ್ಲ ಅಂತಂದರೆ ಇದಕ್ಕಿಂತ ಜಾಸ್ತಿ ನೀವು ಇನ್ನೇನು ಮಾತನಾಡಬೇಕಲ್ರಿ. ಯಾವ ಸಮಾಜ ನಾವು ಸೃಷ್ಟಿ ಮಾಡಿದ್ವಿ ಅಂತೇಳಿ ನಾವೇ ಆತ್ಮವಲೋಕನ ಮಾಡ್ಕೋಬೇಕು. ಆ ಸಿಚುವೇಶನ್ ಅಲ್ಲ ಬಂದಿದ್ದು ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಇದು ಒಂದು ಅಮಾನವೀಯ ಅಂದರೆ ಇನ್ಹ್ಯೂಮನ್ ಆಗಿ ಮನುಷ್ಯರಿಗೆ ಮನುಷ್ಯತ್ವ ಇಲ್ಲಾರದ ಸಮಾಜ ನಾವು ನಿರ್ಮಾಣ ಮಾಡಿಬಿಟ್ಟಿದ್ದೀವಿ ಅಂತೇಳಿ ನನಗೆ ಬೇಜಾರಾಗ್ತಕ್ಕಂಥದ್ದು. ಮೊನ್ನೆ ಬಿಜಾಪುರ್ನಲ್ಲಿ ಅವನಿಗೆ ಯಾರೋ ದುಡ್ಡು ತೊಗೊಂಡೋಗಿದ್ದ, ಅವ್ನ ಟೈಮಿಗೆ ಬಂದಿಲ್ಲ ಅಂತ ಹೇಳಿ ಅವನಿಗೆ ಹಿಗ್ಗಾಮುಗ್ಗ ಕಟ್ಟಾಗಿ ನೋಡ್ತಕ್ಕಂಥದ್ದು. ಇಲ್ಲಿ ವಿಶೇಷ ಏನಂತಂದ್ರೆ ಕಾರ್ಮಿಕರೇ ಆ ಹೆಣ್ಣನ್ನು ಎಳ್ಕೊಂಡು ಹೋಗ್ತಕ್ಕಂಥದ್ದು ನಾನು ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀನಿ. ಎಸ್ ಪಿಗೂ ಮಾತಾಡಿದ್ದೀನಿ, ಆಲ್ರೆಡಿ ನಿನ್ನೆ ಅರೆಸ್ಟ್ ಆಗಿದ್ದಾರೆ. ಆಮೇಲೆ ನಮ್ಮ ಫ್ಯಾಕ್ಟ್ರಿ ಆಫೀಸರ್ಸ್ ಕೂಡ ಹೋಗಿದ್ದಾರೆ ಅಲ್ಲಿ. ಇದು ಮನಸ್ಥಿತಿ ಬಗ್ಗೆನೇ ಮಾತನಾಡ್ತಕ್ಕಂಥ ವಿಷಯ ಇದು. ಇದು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ, ಇಂಥ ಒಂದು ಆಗಬಾರ್ದು ಅನ್ನೋದೇ. ಆಮೇಲೆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಯಾರೇ ಆಗಿರಲಿ ಮನುಷ್ಯತ್ವನೇ ಇಂಪಾರ್ಟೆಂಟ್ ಹೊರತು ಈ ಥರದ ಇನ್ಸಿಡೆಂಟ್ಗಳು ಆದಾಗ ಸ್ವಲ್ಪ ಎಲ್ಲನ ಮಾನವೀಯತೆ ಮೌಲ್ಯಗಳು ಯಾರೇ ಒಬ್ಬರು ಈ ಥರ ಸಂದರ್ಭದಲ್ಲಿ ಈ ಥರ ಆಗಿದ್ರೆ ಅದನ್ನು ಕನಿಷ್ಠ ಒಬ್ಬ ಮನುಷ್ಯನಿಗೆ ಒಬ್ಬ ಹೆಣಕ್ಕೇನು ಗೌರವ ಕೊಡಬೇಕು ಅಂಥದ್ದು ಕೂಡ ಇವ್ರು ಕೊಡಲ್ಲ ಅಂತಂದರೆ ಇದಕ್ಕಿಂತ ಜಾಸ್ತಿ ನೀವು ಇನ್ನೇನು ಮಾತನಾಡಬೇಕಲ್ರಿ. ಯಾವ ಸಮಾಜ ನಾವು ಸೃಷ್ಟಿ ಮಾಡಿದ್ವಿ ಅಂತೇಳಿ ನಾವೇ ಆತ್ಮವಲೋಕನ ಮಾಡ್ಕೋಬೇಕು. ಆ ಸಿಚುವೇಶನ್ ಅಲ್ಲ ಬಂದಿದ್ದು ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಇದು ಒಂದು ಅಮಾನವೀಯ ಅಂದರೆ ಇನ್ಹ್ಯೂಮನ್ ಆಗಿ ಮನುಷ್ಯರಿಗೆ ಮನುಷ್ಯತ್ವ ಇಲ್ಲಾರದ ಸಮಾಜ ನಾವು ನಿರ್ಮಾಣ ಮಾಡಿಬಿಟ್ಟಿದ್ದೀವಿ ಅಂತೇಳಿ ನನಗೆ ಬೇಜಾರಾಗ್ತಕ್ಕಂಥದ್ದು. ಮೊನ್ನೆ ಬಿಜಾಪುರ್ನಲ್ಲಿ ಅವನಿಗೆ ಯಾರೋ ದುಡ್ಡು ತೊಗೊಂಡೋಗಿದ್ದ, ಅವ್ನ ಟೈಮಿಗೆ ಬಂದಿಲ್ಲ ಅಂತ ಹೇಳಿ ಅವನಿಗೆ ಹಿಗ್ಗಾಮುಗ್ಗ ಕಟ್ಟಾಗಿ ನೋಡ್ತಕ್ಕಂಥದ್ದು. ಇಲ್ಲಿ ವಿಶೇಷ ಏನಂತಂದ್ರೆ ಕಾರ್ಮಿಕರೇ ಆ ಹೆಣ್ಣನ್ನು ಎಳ್ಕೊಂಡು ಹೋಗ್ತಕ್ಕಂಥದ್ದು ನಾನು ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀನಿ. ಎಸ್ ಪಿಗೂ ಮಾತಾಡಿದ್ದೀನಿ, ಆಲ್ರೆಡಿ ನಿನ್ನೆ ಅರೆಸ್ಟ್ ಆಗಿದ್ದಾರೆ. ಆಮೇಲೆ ನಮ್ಮ ಫ್ಯಾಕ್ಟ್ರಿ ಆಫೀಸರ್ಸ್ ಕೂಡ ಹೋಗಿದ್ದಾರೆ ಅಲ್ಲಿ. ಇದು ಮನಸ್ಥಿತಿ ಬಗ್ಗೆನೇ ಮಾತನಾಡ್ತಕ್ಕಂಥ ವಿಷಯ ಇದು. ಇದು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ, ಇಂಥ ಒಂದು ಆಗಬಾರ್ದು ಅನ್ನೋದೇ. ಆಮೇಲೆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಯಾರೇ ಆಗಿರಲಿ ಮನುಷ್ಯತ್ವನೇ ಇಂಪಾರ್ಟೆಂಟ್ ಹೊರತು ಈ ಥರದ ಇನ್ಸಿಡೆಂಟ್ಗಳು ಆದಾಗ ಸ್ವಲ್ಪ ಎಲ್ಲನ ಮಾನವೀಯತೆ ಮೌಲ್ಯಗಳು ಯಾರೇ ಒಬ್ಬರು ಈ ಥರ ಸಂದರ್ಭದಲ್ಲಿ ಈ ಥರ ಆಗಿದ್ರೆ ಅದನ್ನು ಕನಿಷ್ಠ ಒಬ್ಬ ಮನುಷ್ಯನಿಗೆ ಒಬ್ಬ ಹೆಣಕ್ಕೇನು ಗೌರವ ಕೊಡಬೇಕು ಅಂಥದ್ದು ಕೂಡ ಇವ್ರು ಕೊಡಲ್ಲ ಅಂತಂದರೆ ಇದಕ್ಕಿಂತ ಜಾಸ್ತಿ ನೀವು ಇನ್ನೇನು ಮಾತನಾಡಬೇಕಲ್ರಿ. ಯಾವ ಸಮಾಜ ನಾವು ಸೃಷ್ಟಿ ಮಾಡಿದ್ವಿ ಅಂತೇಳಿ ನಾವೇ ಆತ್ಮವಲೋಕನ ಮಾಡ್ಕೋಬೇಕು. ಆ ಸಿಚುವೇಶನ್ ಅಲ್ಲ ಬಂದಿದ್ದು ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಇದು ಒಂದು ಅಮಾನವೀಯ ಅಂದರೆ ಇನ್ಹ್ಯೂಮನ್ ಆಗಿ ಮನುಷ್ಯರಿಗೆ ಮನುಷ್ಯತ್ವ ಇಲ್ಲಾರದ ಸಮಾಜ ನಾವು ನಿರ್ಮಾಣ ಮಾಡಿಬಿಟ್ಟಿದ್ದೀವಿ ಅಂತೇಳಿ ನನಗೆ ಬೇಜಾರಾಗ್ತಕ್ಕಂಥದ್ದು. ಮೊನ್ನೆ ಬಿಜಾಪುರ್ನಲ್ಲಿ ಅವನಿಗೆ ಯಾರೋ ದುಡ್ಡು ತೊಗೊಂಡೋಗಿದ್ದ, ಅವ್ನ ಟೈಮಿಗೆ ಬಂದಿಲ್ಲ ಅಂತ ಹೇಳಿ ಅವನಿಗೆ ಹಿಗ್ಗಾಮುಗ್ಗ ಕಟ್ಟಾಗಿ ನೋಡ್ತಕ್ಕಂಥದ್ದು. ಇಲ್ಲಿ ವಿಶೇಷ ಏನಂತಂದ್ರೆ ಕಾರ್ಮಿಕರೇ ಆ ಹೆಣ್ಣನ್ನು ಎಳ್ಕೊಂಡು ಹೋಗ್ತಕ್ಕಂಥದ್ದು ನಾನು ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀನಿ. ಎಸ್ ಪಿಗೂ ಮಾತಾಡಿದ್ದೀನಿ, ಆಲ್ರೆಡಿ ನಿನ್ನೆ ಅರೆಸ್ಟ್ ಆಗಿದ್ದಾರೆ. ಆಮೇಲೆ ನಮ್ಮ ಫ್ಯಾಕ್ಟ್ರಿ ಆಫೀಸರ್ಸ್ ಕೂಡ ಹೋಗಿದ್ದಾರೆ ಅಲ್ಲಿ.
ಇದು ಇದು ಮನಸ್ಥಿತಿ ಬಗ್ಗೆನೇ ಮಾತನಾಡ್ತಕ್ಕಂಥ ವಿಷಯ ಇದು. ಇದು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ, ಇಂಥ ಒಂದು ಆಗಬಾರ್ದು ಅನ್ನೋದೇ. ಆಮೇಲೆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಯಾರೇ ಆಗಿರಲಿ ಮನುಷ್ಯತ್ವನೇ ಇಂಪಾರ್ಟೆಂಟ್ ವಿನ ಹೊರತು ಈ ಥರದ ಇನ್ಸಿಡೆಂಟ್ಗಳು ಆದಾಗ ಸ್ವಲ್ಪ ಎಲ್ಲನ ಮಾನವೀಯತೆ ಮೌಲ್ಯಗಳು ಯಾರೇ ಒಬ್ಬರು ಈ ಥರ ಸಂದರ್ಭದಲ್ಲಿ ಈ ಥರ ಆಗಿದ್ರೆ ಅದನ್ನು ಕನಿಷ್ಠ ಒಬ್ಬ ಮನುಷ್ಯನಿಗೆ ಒಬ್ಬ ಹೆಣಕ್ಕೇನು ಗೌರವ ಕೊಡಬೇಕು ಅಂಥದ್ದು ಕೂಡ ಇವ್ರು ಕೊಡಲ್ಲ ಅಂತಂದ್ರೆ ಇದಕ್ಕಿಂತ ಜಾಸ್ತಿ ನೀವು ಇನ್ನೇನು ಮಾತನಾಡಬೇಕಲ್ರಿ. ಯಾವ ಸಮಾಜ ನಾವು ಸೃಷ್ಟಿ ಮಾಡಿದ್ವಿ ಅಂತೇಳಿ ನಾವೇ ಆತ್ಮವಲೋಕನ ಮಾಡ್ಕೋಬೇಕು. ಆ ಸಿಚುವೇಶನ್ ಅಲ್ಲ ಬಂದಿದ್ದು ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಇದು ಇದು ಒಂದು ಅಮಾನವೀಯ, ಅಂದರೆ ಇನ್ಹ್ಯೂಮನ್ ಆಗಿ ಮನುಷ್ಯರಿಗೆ ಮನುಷ್ಯತ್ವ ಇಲ್ಲಾರದ ಸಮಾಜ ನಾವು ನಿರ್ಮಾಣ ಮಾಡಿಬಿಟ್ಟಿದ್ವಿ ಅಂತೇಳಿ ನನಗೆ ಬೇಜಾರಾಗ್ತಕ್ಕಂಥದ್ದು. ಮೊನ್ನೆ ಬಿಜಾಪುರ್ನಲ್ಲಿ ಅವನಿಗೆ ಯಾರೋ ದುಡ್ಡು ತೊಗೊಂಡೋಗಿದ್ದ, ಅವ್ನ ಟೈಮಿಗೆ ಬಂದಿಲ್ಲ ಅಂತ ಹೇಳಿ ಅವನಿಗೆ ಹಿಗ್ಗಾಮುಗ್ಗ ಕಟ್ಟಾಗಿ ನೋಡ್ತಕ್ಕಂಥದ್ದು. ಇಲ್ಲಿ ವಿಶೇಷ ಏನಂತಂದ್ರೆ ಕಾರ್ಮಿಕರೇ ಆ ಹೆಣನ ಎಳ್ಕೊಂಡು ಹೋಗ್ತಕ್ಕಂಥದ್ದು ನಾನು ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀನಿ. ಎಸ್ ಪಿಗೂ ಮಾತಾಡಿದ್ದೀನಿ, ಆಲ್ರೆಡಿ ನಿನ್ನೆ ಅರೆಸ್ಟ್ ಆಗಿದ್ದಾರೆ. ಆಮೇಲೆ ನಮ್ಮ ಫ್ಯಾಕ್ಟ್ರಿ ಆಫೀಸರ್ಸ್ ಕೂಡ ಹೋಗಿದ್ದಾರೆ ಅಲ್ಲಿ. ಇದು ಇದು ಮನಸ್ಥಿತಿ ಬಗ್ಗೆನೇ ಮಾತನಾಡ್ತಕ್ಕಂಥ ವಿಷಯ ಇದು. ಇದು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ, ಇಂಥ ಒಂದು ಆಗಬಾರ್ದು ಅನ್ನೋದೇ. ಆಮೇಲೆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಯಾರೇ ಆಗಿರಲಿ ಮನುಷ್ಯತ್ವನೇ ಇಂಪಾರ್ಟೆಂಟ್ ವಿನ ಹೊರತು ಈ ಥರದ ಇನ್ಸಿಡೆಂಟ್ಗಳು ಆದಾಗ ಸ್ವಲ್ಪ ಎಲ್ಲನ ಮಾನವೀಯತೆ ಮೌಲ್ಯಗಳು ಯಾರೇ ಒಬ್ಬರು ಈ ಥರ ಸಂದರ್ಭದಲ್ಲಿ ಈ ಥರ ಆಗಿದ್ರೆ ಅದನ್ನು ಕನಿಷ್ಠ ಒಬ್ಬ ಮನುಷ್ಯನಿಗೆ ಒಬ್ಬ ಹೆಣಕ್ಕೇನು ಗೌರವ ಕೊಡಬೇಕು ಅಂಥದ್ದು ಕೂಡ ಇವ್ರು ಕೊಡಲ್ಲ ಅಂತಂದ್ರೆ ಇದಕ್ಕಿಂತ ಜಾಸ್ತಿ ನೀವು ಇನ್ನೇನು ಮಾತನಾಡಬೇಕಲ್ರಿ. ಯಾವ ಸಮಾಜ ನಾವು ಸೃಷ್ಟಿ ಮಾಡಿದ್ವಿ ಅಂತೇಳಿ ನಾವೇ ಆತ್ಮವಲೋಕನ ಮಾಡ್ಕೋಬೇಕು. ಆ ಸಿಚುವೇಶನ್ ಅಲ್ಲ ಬಂದಿದ್ದು ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಇದು ಇದು ಒಂದು ಅಮಾನವೀಯ, ಅಂದರೆ ಇನ್ಹ್ಯೂಮನ್ ಆಗಿ ಮನುಷ್ಯರಿಗೆ ಮನುಷ್ಯತ್ವ ಇಲ್ಲಾರದ ಸಮಾಜ ನಾವು ನಿರ್ಮಾಣ ಮಾಡಿಬಿಟ್ಟಿದ್ವಿ ಅಂತೇಳಿ ನನಗೆ ಬೇಜಾರಾಗ್ತಕ್ಕಂಥದ್ದು. ಮೊನ್ನೆ ಬಿಜಾಪುರ್ನಲ್ಲಿ ಅವನಿಗೆ ಯಾರೋ ದುಡ್ಡು ತೊಗೊಂಡೋಗಿದ್ದ, ಅವ್ನ ಟೈಮಿಗೆ ಬಂದಿಲ್ಲ ಅಂತ ಹೇಳಿ ಅವನಿಗೆ ಹಿಗ್ಗಾಮುಗ್ಗ ಕಟ್ಟಾಗಿ ನೋಡ್ತಕ್ಕಂಥದ್ದು. ಇಲ್ಲಿ ವಿಶೇಷ ಏನಂತಂದ್ರೆ ಕಾರ್ಮಿಕರೇ ಆ ಹೆಣನ ಎಳ್ಕೊಂಡು ಹೋಗ್ತಕ್ಕಂಥದ್ದು ನಾನು ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀನಿ. ಎಸ್ ಪಿಗೂ ಮಾತಾಡಿದ್ದೀನಿ, ಆಲ್ರೆಡಿ ನಿನ್ನೆ ಅರೆಸ್ಟ್ ಆಗಿದ್ದಾರೆ. ಆಮೇಲೆ ನಮ್ಮ ಫ್ಯಾಕ್ಟ್ರಿ ಆಫೀಸರ್ಸ್ ಕೂಡ ಹೋಗಿದ್ದಾರೆ ಅಲ್ಲಿ. ಇದು ಇದು ಮನಸ್ಥಿತಿ ಬಗ್ಗೆನೇ ಮಾತನಾಡ್ತಕ್ಕಂಥ ವಿಷಯ ಇದು. ಇದು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ, ಇಂಥ ಒಂದು ಆಗಬಾರ್ದು ಅನ್ನೋದೇ. ಆಮೇಲೆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಯಾರೇ ಆಗಿರಲಿ ಮನುಷ್ಯತ್ವನೇ ಇಂಪಾರ್ಟೆಂಟ್ ವಿನ ಹೊರತು ಈ ಥರದ ಇನ್ಸಿಡೆಂಟ್ಗಳು ಆದಾಗ ಸ್ವಲ್ಪ ಎಲ್ಲನ ಮಾನವೀಯತೆ ಮೌಲ್ಯಗಳು ಯಾರೇ ಒಬ್ಬರು ಈ ಥರ ಸಂದರ್ಭದಲ್ಲಿ ಈ ಥರ ಆಗಿದ್ರೆ ಅದನ್ನು ಕನಿಷ್ಠ ಒಬ್ಬ ಮನುಷ್ಯನಿಗೆ ಒಬ್ಬ ಹೆಣಕ್ಕೇನು ಗೌರವ ಕೊಡಬೇಕು ಅಂಥದ್ದು ಕೂಡ ಇವ್ರು ಕೊಡಲ್ಲ ಅಂತಂದ್ರೆ ಇದಕ್ಕಿಂತ ಜಾಸ್ತಿ ನೀವು ಇನ್ನೇನು ಮಾತನಾಡಬೇಕಲ್ರಿ. ಯಾವ ಸಮಾಜ ನಾವು ಸೃಷ್ಟಿ ಮಾಡಿದ್ವಿ ಅಂತೇಳಿ ನಾವೇ ಆತ್ಮವಲೋಕನ ಮಾಡ್ಕೋಬೇಕು. ಆ ಸಿಚುವೇಶನ್ ಅಲ್ಲ ಬಂದಿದ್ದು ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಇದು ಇದು ಒಂದು ಅಮಾನವೀಯ, ಅಂದರೆ ಇನ್ಹ್ಯೂಮನ್ ಆಗಿ ಮನುಷ್ಯರಿಗೆ ಮನುಷ್ಯತ್ವ ಇಲ್ಲಾರದ ಸಮಾಜ ನಾವು ನಿರ್ಮಾಣ ಮಾಡಿಬಿಟ್ಟಿದ್ವಿ ಅಂತೇಳಿ ನನಗೆ ಬೇಜಾರಾಗ್ತಕ್ಕಂಥದ್ದು. ಮೊನ್ನೆ ಬಿಜಾಪುರ್ನಲ್ಲಿ ಅವನಿಗೆ ಯಾರೋ ದುಡ್ಡು ತೊಗೊಂಡೋಗಿದ್ದ, ಅವ್ನ ಟೈಮಿಗೆ ಬಂದಿಲ್ಲ ಅಂತ ಹೇಳಿ ಅವನಿಗೆ ಹಿಗ್ಗಾಮುಗ್ಗ ಕಟ್ಟಾಗಿ ನೋಡ್ತಕ್ಕಂಥದ್ದು. ಇಲ್ಲಿ ವಿಶೇಷ ಏನಂತಂದ್ರೆ ಕಾರ್ಮಿಕರೇ ಆ ಹೆಣನ ಎಳ್ಕೊಂಡು ಹೋಗ್ತಕ್ಕಂಥದ್ದು ನಾನು ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀನಿ. ಎಸ್ ಪಿಗೂ ಮಾತಾಡಿದ್ದೀನಿ, ಆಲ್ರೆಡಿ ನಿನ್ನೆ ಅರೆಸ್ಟ್ ಆಗಿದ್ದಾರೆ. ಆಮೇಲೆ ನಮ್ಮ ಫ್ಯಾಕ್ಟ್ರಿ ಆಫೀಸರ್ಸ್ ಕೂಡ ಹೋಗಿದ್ದಾರೆ ಅಲ್ಲಿ. ಇದು ಇದು ಮನಸ್ಥಿತಿ ಬಗ್ಗೆನೇ ಮಾತನಾಡ್ತಕ್ಕಂಥ ವಿಷಯ ಇದು. ಇದು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ, ಇಂಥ ಒಂದು ಆಗಬಾರ್ದು ಅನ್ನೋದೇ. ಆಮೇಲೆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಯಾರೇ ಆಗಿರಲಿ ಮನುಷ್ಯತ್ವನೇ ಇಂಪಾರ್ಟೆಂಟ್ ವಿನ ಹೊರತು ಈ ಥರದ ಇನ್ಸಿಡೆಂಟ್ಗಳು ಆದಾಗ ಸ್ವಲ್ಪ ಎಲ್ಲನ ಮಾನವೀಯತೆ ಮೌಲ್ಯಗಳು ಯಾರೇ ಒಬ್ಬರು ಈ ಥರ ಸಂದರ್ಭದಲ್ಲಿ ಈ ಥರ ಆಗಿದ್ರೆ ಅದನ್ನು ಕನಿಷ್ಠ ಒಬ್ಬ ಮನುಷ್ಯನಿಗೆ ಒಬ್ಬ ಹೆಣಕ್ಕೇನು ಗೌರವ ಕೊಡಬೇಕು ಅಂಥದ್ದು ಕೂಡ ಇವ್ರು ಕೊಡಲ್ಲ ಅಂತಂದ್ರೆ ಇದಕ್ಕಿಂತ ಜಾಸ್ತಿ ನೀವು ಇನ್ನೇನು ಮಾತನಾಡಬೇಕಲ್ರಿ. ಯಾವ ಸಮಾಜ ನಾವು ಸೃಷ್ಟಿ ಮಾಡಿದ್ವಿ ಅಂತೇಳಿ ನಾವೇ ಆತ್ಮವಲೋಕನ ಮಾಡ್ಕೋಬೇಕು. ಆ ಸಿಚುವೇಶನ್ ಅಲ್ಲ ಬಂದಿದ್ದು ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ.